ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯಲ್ಲೇ ಭಿನ್ನಮತ ಸ್ಫೋಟ. ಜಂಟಿ ಕ್ರಿಯಾ ಸಮಿತಿಗೆ ನೀಡಿದ್ದ ಬೆಂಬಲವನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಬೆಂಬಲ ವಾಪಸ್ ಪಡೆದ ಕೆಎಸ್ಆರ್ಟಿಸಿ ನೌಕರರ ಸಂಘ. ಇನ್ನು ಕೆಎಸ್ಆರ್ಟಿಸಿ ಎಂಡಿಗೆ ಪತ್ರವನ್ನ ಬರೆದು ಬೆಂಬಲವನ್ನ ವಾಪಸ್ ತೆಗೆದುಕೊಂಡಿರುವಂತದ್ದು. ಮುಷ್ಕರಕ್ಕೆ ಕೆಎಸ್ಆರ್ಟಿಸಿ ನೌಕರರ ಸಂಘ ಬೆಂಬಲವನ್ನ ನೀಡ್ತಿಲ್ಲ ಅಂತ ಪತ್ರ. ಸಿಐಟಿಯು ಇಂದ ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಬೆಂಬಲ. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯಲ್ಲೇ ಭಿನ್ನಮತ ಈಗ ಸ್ಫೋಟಗೊಂಡಿದೆ. ಈಗಾಗಲೇ ಒಂದ್ ಕಡೆ ನೋಡ್ತಾ ಇರಬಹುದು, ಸರ್ಕಾರಿ ನೌಕರರು ವರ್ಸಸ್ ಸರ್ಕಾರ ಅನ್ನೋ ರೀತಿಯಾಗಿ ಆಗಿದೆ. ಕೆಎಸ್ಆರ್ಟಿಸಿ ಎಂಡಿಗೆ ಪತ್ರವನ್ನ ಬರೆದು ಬೆಂಬಲವನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಮುಷ್ಕರಕ್ಕೆ ಕೆಎಸ್ಆರ್ಟಿಸಿ ನೌಕರರ ಸಂಘ ಇಲ್ಲಿ ಬೆಂಬಲವನ್ನ ನೀಡ್ತಾ ಇಲ್ಲ ಅಂತ ಹೇಳಿ ಪತ್ರವನ್ನ ಬರೆದಿರುವಂತದ್ದು. ತಿಳಿಸಿ ರಾತ್ರಿ ಆದಷ್ಟು ಗೊಂದಲ ಆಗಬಾರ್ದು ಅಂತಕ್ಕಂಥದ್ದನ್ನೇ ಇವತ್ತು ಸಂಜೆ ಮೇಲೆ ತೆಗೆದುಕೊಳ್ತಕ್ಕಂಥ ನಿರ್ಧಾರದಿಂದ ಎಂಪ್ಲಾಯಿಗಳು ಗೊಂದಲಕ್ಕೀಡಾಗಬಾರ್ದು ಅಂತಕ್ಕಂಥದ್ದನ್ನೇ ಬೆಳಿಗ್ಗೆನೆ ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಯಾಕೆಂದ್ರೆ ಸಂಜೆ ಮೇಲೆ ಎಲ್ಲ ನೈಟ್ ಹಾಲ್ಟ್ ಗಾಡಿಗಳು ಆಲ್ಟ್ ಆಗ್ತಕ್ಕಂಥವು ಇರ್ತವೆ, ಬೇರೆ ಕಡೆ ದೂರ ಹೋಗೋತಕ್ಕಂಥ ಇರ್ತಾರೆ. ಅವ್ರು ಯಾರಿಗೂ ಸಹ ತೊಂದರೆ ಆಗಬಾರ್ದು. ಸಾರ್ವಜನಿಕರ ಹಿತದೃಷ್ಟಿ ಮತ್ತೆ ಏನು ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನ ಮನಗೊಂಡು ರಾಜ್ಯ ಸರ್ಕಾರ ಮತ್ತೊಮ್ಮೆ ನಮ್ಮ ಬಗ್ಗೆ ಕಳಕಳಿಯನ್ನ ಮಾಡಿ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಇತ್ಯರ್ಥಪಡಿಸಿ ಅಂತ ಭರವಸೆಯೊಂದಿಗೆ ನಾವು ಈ ಮುಷ್ಕರದಿಂದ ಹಿಂದೆ ಸರಿದೀವಿ ಸರ್. ಜಂಟಿ ಕ್ರಿಯಾ ಸಮಿತಿಗೆ ರಾತ್ರಿನೇ ನಾವು ಈ ಗಮನಕ್ಕೆ ತಂದಿದ್ದೀವಿ. ನಾವು ಎಂಡಿ ಅವರಿಗೆ ಮನವಿ ಪತ್ರವನ್ನು ಕೊಡ್ತೀವಿ. ನಾವು ಜಂಟಿ ಕ್ರಿಯಾ ಸಮಿತಿಯಿಂದ ಹೊರ ಹೋಗ್ತೀವಿ ಅಂತಕ್ಕಂಥ ವಿಚಾರವನ್ನ ರಾತ್ರಿನೇ ತಿಳಿಸಿದೀವಿ ಸರ್. ಹಾಗಾಗಿ ಅವ್ರ ವಿಚಾರದಲ್ಲಿ ನಾವೆಲ್ಲವನ್ನು ತಿಳಿಸಿ ಹೇಳಿದ ಮೇಲೂ ಸಹ ನಾವು ಬೆಳಿಗ್ಗೆ ಒಂದು ಎಂಡಿ ಅವರನ್ನ ಭೇಟಿ ಮಾಡಿ ಸಮಸ್ತ ಸಾರಿಗೆ ನೌಕರರ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಭಿನ್ನಾಭಿಪ್ರಾಯ ಆಗಬಾರದು ಅಂತಕ್ಕಂಥದ್ದನ್ನ ತಿಳಿಸಿ ರಾತ್ರಿ ನಮ್ಮ ಸಂಘದ ಪದಾಧಿಕಾರಿಗಳೆಲ್ಲರನ್ನು ಮಧ್ಯರಾತ್ರಿ 1.5 ಗಂಟೆಗಳ ಕಾಲ ಚರ್ಚೆ ಮಾಡಿ ಬೆಳಿಗ್ಗೆ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸುಮಾರು 13 ವಿವಿಧ ಸಂಘಟನೆಗಳಿದ್ದಾವೆ. ಈ ಸಂಘಟನೆಗಳ ಪೈಕಿ ಈಗಾಗಲೇ SC/ST ಅಸೋಸಿಯೇಷನ್ ಏನಿದೆ ಅವರು ಇದಕ್ಕೆ ಬೆಂಬಲ ನೀಡೋದಿಲ್ಲ ಅಂತ ವಿತ್ಡ್ರಾ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಜಗದೀಶ್ ಬಣ ಏನಿದೆ ಅವರು ಸಹ ನಮಗೆ ಲೆಟರನ್ನ ಕೊಟ್ಟು ಈಗಾಗಲೇ ಅದನ್ನು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಹಾಗೆ ಇನ್ನೂ ಕೆಲವರು ನನಗೆ ಫೋನ್ ಮಾಡಿ ಹೇಳಿದ್ರು ನಾವು ಬರ್ತಾ ಇದ್ವಿ, 11:30-12 ಗಂಟೆಗೆ ಬರ್ತೀವಿ, ಸೊ ನಾವು ಇದಕ್ಕೆ ವಾಪಸ್ ತೆಗೆದುಕೊಳ್ತೀವಿ. ಕಾರಣ ನಿನ್ನೆ ರಾತ್ರಿ ಸಹ ನನ್ನ ಬಳಿ ಬಂದಿದ್ರು. ಸೊ ಈಗ ಏನು ಸರ್ಕಾರ ತಕ್ಷಣ 1,270 ಕೋಟಿ ಹಿಂಬಾಕಿಯನ್ನು ಕೊಟ್ಟಿದೆ, 12.5% ವೇತನವನ್ನು ಹೆಚ್ಚು ಮಾಡಿದೆ. ಸೊ ಇಂಥ ಸಂದರ್ಭದಲ್ಲಿ ಈ ಎರಡೂ ಬೇಡಿಕೆಗಳನ್ನು ಈಡೇರಿಸಿದೆ. ಇನ್ನು ಅದನ್ನು ಸ್ವಲ್ಪ ಹೆಚ್ಚು ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ವಿವಿಧ ಸಂಘಟನೆಗಳು ಇಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಡೋರನ್ನು ಕ್ಲೋಸ್ ಮಾಡಿಲ್ಲ, ಚರ್ಚೆಗೆ ಮುಕ್ತವಾಗಿದ್ದೇವೆ. ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ